ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಪವಿತ್ರಾಸ್ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಸಕ್ಕರೆ ಕಾಯಿಲೆ ಇರೋರು ಬಾಳೆಹಣ್ಣನ್ನು ಸೇವಿಸಬಹುದಾ ಅಂತ ಹೇಳಿ. ಬಾಳೆಹಣ್ಣನ್ನು ತಿನ್ನೋ ಮೊದಲಿಗೆ ವೈದ್ಯರ ಸಲಹೆಯನ್ನು ತಗೊಳ್ಬೇಕಾಗತ್ತೆ. ಅದು ಯಾರು ಅಂತ ಹೇಳಿದರೆ ಮಧುಮೇಹ ಸಕ್ಕರೆ ಕಾಯಿಲೆ ಹೊಂದಿರೋರು. ಬಾಳೆಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆಯ ಅಂಶ ಮತ್ತು ಗ್ಲೈಸೆಮಿಕ್ ಸೂಚ್ಯಂಕ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಮಧುಮೇಹಿ ಕಾಯಿಲೆಗಳು ಇರೋರು ಈ ಹಣ್ಣನ್ನು ತಿನ್ನೋದಕ್ಕೂ ಮುಂಚೆ ಆರೋಗ್ಯದ ದೃಷ್ಟಿಯಿಂದ ಡಾಕ್ಟರ್ನ ಸಲಹೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಬಾಳೆಹಣ್ಣಲ್ಲಿ ತುಂಬಾ ಪೌಷ್ಟಿಕಾಂಶಗಳು, ವಿಟಮಿನ್ಗಳು ತುಂಬ ಇರುತ್ತೆ. ಆದರೂ ಸಹ ಈ ಹಣ್ಣನ್ನು ಮಿತವಾಗಿ ಸೇವಿಸುವುದು ತುಂಬಾ ಒಳ್ಳೆಯದು. ಬಾಳೆಯ ಹಣ್ಣಿನಲ್ಲಿ ನಾರಿನಾಂಶ ಹೆಚ್ಚಾಗಿ ಕಂಡುಬರುವುದರಿಂದ ಊಟದ ಬಳಿಕ ಬಾಳೆಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಹಣ್ಣಿನಲ್ಲಿ ಸಕ್ಕರೆಯ ಅಂಶ ತುಂಬಾ ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಲರಲ್ಲೂ ಮಧುಮೇಹ ಇರೋರು ಈ ಹಣ್ಣನ್ನು ತಿನ್ನಬಹುದಾ ಅಂತ ಹೇಳಿ. ಈ ಸಾಮಾನ್ಯ ಜನರಿಂದ ಎಲ್ಲರಿಗೂ ತುಂಬಾ ಕಡಿಮೆ ದುಡ್ಡಲ್ಲಿ, ಖರ್ಚಿನಲ್ಲಿ ಸಿಗುವಂಥ ಹಣ್ಣು ಅಂದರೆ ಬಾಳೆಹಣ್ಣು. ಎಲ್ಲರಿಗೂ ಕೈಗೆಟುಕುವಂಥ ಹಣ್ಣು ಅಂದರೆ ಈಸಿಯಾಗಿ ತುಂಬಾ ಬೇರೆ ಹಣ್ಣುಗಳಿಗೆ ಕಂಪೇರ್ ಮಾಡಿ ದುಡ್ಡು ಕೊಟ್ಟು ತೊಗೊಳ್ಳೋದಕ್ಕಿಂತ ಈ ಹಣ್ಣಿನ ಬೆಲೆ ತುಂಬಾ ಕಡಿಮೆ ಉಂಟು. ಇದರಲ್ಲಿ ಅಧಿಕ ಪೌಷ್ಟಿಕಾಂಶಗಳು ತುಂಬಾ ಇರುತ್ತೆ. ಅದರಲ್ಲೂ ನಾನಾ ಬಗೆಯ ಬಾಳೆಹಣ್ಣುಗಳು ಇರುತ್ತೆ. ದಿನದಲ್ಲಿ ಒಂದು ಬಾಳೆಹಣ್ಣು ತಿಂದರೂ ಸಹ ಅದನ್ನು ಡಾಕ್ಟರ್ನ ಸಲಹೆಯಂತೆಯೇ ಮುಂದುವರಿಸಬೇಕಾಗತ್ತೆ. ಬಾಳೆಹಣ್ಣಿನಲ್ಲಿ ಅಧಿಕವಾದ ಸಕ್ಕರೆಯ ಪ್ರಮಾಣ ಸಹ ಇರುತ್ತೆ. ಹಾಗಾಗಿ ತಿನ್ನೋದಕ್ಕೂ ಮುಂಚೆ ಯೋಚನೆ ಮಾಡಿ ತಿನ್ನಬೇಕಾಗತ್ತೆ. ತಿನ್ನೋದಕ್ಕೂ ಮುಂಚೆ ಸಕ್ಕರೆಯ ಅಂಶ ಅಧಿಕವಾಗಿರೋದ್ರಿಂದ ತಿನ್ನೋದಕ್ಕೂ ಮುಂಚೆ ಒಮ್ಮೆ ಡಾಕ್ಟರ್ನ ಸಲಹೆಯನ್ನು ತಗೊಳ್ಬೇಕಾಗತ್ತೆ.